ನಮಸ್ಕಾರ ರೀ. ನಮ್ಮ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ಈಗ ನಾ ಹೊಸ ರೆಸಿಪಿ ಏನು ತಂದಿನಿ ಅಂದ್ರೆ ಬಾಂಬೆ ರವ್ದು ಉಪ್ಪಿಟ್ಟು ಮಾಡತ್ತೀನಿ ನೋಡ್ರಿ. ಈಗ ಈ ಕಡೆ ಸ್ಟೋವ್ ಹಚ್ಕೊಂಡಿನಿ ರೀ. ಅದು ಮೇಲೆ ಒಂದು ಬಾಣಲೆ ಇಟ್ಕೊಂಡಿನಿ ರೀ. ಅದಕ್ಕೆ ಸ್ವಲ್ಪ 1 ಕಪ್ ರವೆ ಹಾಕೋತೀನಿ ರೀ. ಈಗ ಅದಕ್ಕೆ ನೋಡ್ರಿ ಅವು ಸ್ವಲ್ಪ ಚೆಂದ ಕೆಂಪಾಗಿ ಆಗುತ್ತಾನ ಹುರಿಬೇಕು ರೀ. ಅವನ್ನ ಅಂದ್ರೆ ಟೇಸ್ಟ್ ಆಗ್ತದೆ ಬಾಯಾಗದು. ಅವು ಕೆಂಪಾಗುತ್ತಾನ ಹುರ್ಕೊಂಡ್ರಿ. ಒಂದಿಟ್ಟು ನೀವು ಹೊಸಬ್ರಾಗಿದ್ದ ನಮ್ಮ ಚಾನಲ್ಕಂದ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ. ನಾವು ಹಾಕೋ ವಿಡಿಯೋಗಳು ಫಸ್ಟ್ಗೆ ನಿಮಗೆ ಬರ್ತಾವೆ. ಬೆಲ್ ಐಕನ್ ಒತ್ತಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ನಮಗೆ. ನೋಡಿರಿ ಗ್ಯಾಸ್ ಹಚ್ಚಲ್ರಿ. ಈಗ ಮತ್ತೊಂದು ಬೊಗಣಿ ಇಟ್ಕೊಳ್ಳೋಣ್ರಿ. ಆ ಬೊಗಣಿ ಒಗ್ಗರಣೆ ಹಾಕ್ಲಾಕ ಈಗ ಎಣ್ಣೆ ಹಾಕೊಂಡ್ರಿ. ಎಷ್ಟು ಬೇಕು ನೋಡ್ಕೊಂಡು ಎಣ್ಣೆ ಹಾಕೊಳ್ಳೋಣ್ರಿ. ಅದು ಎಣ್ಣೆ ಕಾಯಣ್ಣ ರೀ. ಸಾಸಿವೆ ಹಾಕೊಂಡ್ರಿ ಒಂದು ಸ್ವಲ್ಪ. ಅವು ಸಾಸಿವೆ ಚಟ್ಪಟ್ ಅನ್ನಕತ್ಗಳೇ ಜೀರಿಗೆ ಹಾಕೊಳ್ಳೋಣ್ರಿ. ಸಾಸಿವೆ ಹಾಕಿನ್ರಿ. ಈಗ ಸಾಸಿವೆ ಆಗೋಣ ಜೀರಿಗೆ ಹಾಕೊಂಡ್ರಿ ಒಂದಿಟ್ಟು. ಅವು ಎರಡು ಸ್ವಲ್ಪ ಚಟ್ಪಟ್ ಅನ್ನಕತ್ತಗಳೇ ರೀ. ನೋಡಿರಿ ಉದ್ದಿನಬೇಳೆ ಹಾಕೊಳ್ಳೋಣ್ರಿ. ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕೊಳ್ಳೋಣ್ರಿ. ಅಂದ್ರೆ ಟೇಸ್ಟ್ ಆಗ್ತದೆ ಅದು. ಒಂದಿಷ್ಟು ಕಡಲೆಬೇಳೆ ರೀ. ಒಂದು ಸ್ವಲ್ಪ ಹಸಿ ಶೇಂಗಾ ತೊಗೊಂಡಿನ್ರಿ. ಹಸಿ ಶೇಂಗಾ ಹಾಕೋತೀನಿ ರೀ. ಇವು ಮೂರು ಸ್ವಲ್ಪ ಕೆಂಪಾಗುತ್ತಾನ ಸ್ವಲ್ಪ ಎಣ್ಣೆಯಾಗ ಫ್ರೈ ಮಾಡ್ಬೇಕು ರೀ. ಅದನ್ನು ಅಂದ್ರೆ ಟೇಸ್ಟ್ ಆಗ್ತದೆ ಇದು. ಬಾಂಬೆ ರವ್ಕೆ ಇವೆಲ್ಲ ಹಾಕಿದ್ರೆ ಚಲೋ ಆಗ್ತದೆ. ಅದಕ್ಕೆ ಹಾಕಬೇಕು ಇವು. ಬಾಯ ಸ್ವಾದ ಆಗ್ತದೆ ಉಪ್ಪಿಟ್ಟು. ಈಗ ಅದು ಕೆಂಪಾಗೋಣ ನೋಡಿರಿ. ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ ಅದನ್ನ ಒಂದು 4-5 ಅವಕ್ಕೂ ಹಾಕೋತೀನಿ ರೀ. ಅದನ್ನು ಸ್ವಲ್ಪ ಕರಿಬೇಕು ರೀ. ಮೆಣಸಿನ್ಕಾಯಿನೂ ಕರಿಮೇವು ಹಾಕೋತೀನಿ ರೀ ಒಂದಿಟ್ಟು. ಎಲ್ಲ ಕೂಡಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡೋಣ್ರಿ ಇಟ್ಟು. ನೋಡಿರಿ ಚೆಂದ ಕುದಿ ಹಾಕತೈತಿ ಅದು. ಈಗ ನಾವು ಉಳ್ಳಿಗಡ್ಡಿ ಟೊಮೊಟೊ ಕಟ್ ಮಾಡಿರೋದ್ರಿಂದ ಹಾಕೋತೀನಿ ರೀ. ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡೋಣ್ರಿ. ಕೆಂಪಾಗಬೇಕು ಉಳ್ಳಿಗಡ್ಡಿ ಪೂರ. ಟೊಮೊಟೊ ಮೆತ್ತಗಾಗಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಒಂದು ಸ್ವಲ್ಪ ಚಾಕ್ ಹಾಕು ಸಾಕ್ರಿ ರೀ. ಹಾಕಿ ಈಗ ಮಿಕ್ಸ್ ಮಾಡೋಣ್ರಿ ಇಟ್ಟು ಮತ್ತೊಮ್ಮೆ. ಉಪ್ಪು ಹಾಕಿದ್ರೆ ಜಲ್ದಿ ಉಳ್ಳಿಗಡ್ಡಿ ಮೆತ್ತಗಾಗ್ತದೆ ರೀ. ಟೊಮೊಟೊ ಉಳ್ಳಿಗಡ್ಡಿ ಅದಕ್ಕೆ ಈಗ ಹಾಕೊಂಡ್ಬಿಡೋಣ್ರಿ ಅದನ್ನು. ಈಗ ನೋಡಿರಿ ಒಂದು ಕಪ್ಪಿಗೆ 3.5 ಕಪ್ ನೀರು ಹಾಕೋತೀನಿ ರೀ ನಾನು. ಅಂದ್ರೆ ಮೆತ್ತಗೆ ಚಲೋ ಆಗ್ತದೆ ಉಪ್ಪಿಟ್ಟು. ನಿಮ್ಗೆ ಉದುರು ಆಗ್ಬೇಕಾಗಿತ್ತು ಅಂದ್ರೆ 3 ಕಪ್ ಹಾಕೋರಿ ನಡಿತೈತಿ. ನಾವು ಹಿಂಗೆ ಮಾಡ್ದಂಗೆ ಮೆತ್ತಗೆ ಆಗ್ಬೇಕಂದ್ರೆ 3.5 ಕಪ್ ಹಾಕೋರಿ. ಒಂದು ಕಪ್ಪಿಗೆ ಅಳತೆ ಕರೆಕ್ಟಾಗಿ ಬರ್ತದೆ ನೋಡಿರಿ. ನಾ ಈಗ 3 ಕಪ್ ಹಾಕ್ಕೊಂಡೆ. ಇನ್ನೊಂದು ಅರ್ಧ ಕಪ್ ಹಾಕೋತೀನಿ ರೀ. ಈಗ 3.5 ಕಪ್ ಹಾಕ್ಕೊಂಡೆ ರೀ. ಈಗ ಮುಚ್ಚಿ ಬಿಡೋಣ್ರಿ. ಅವು ನೀರು ಹೋದಾಡ್ಬೇಕಲ್ರಿ ಒಂದಿಟ್ಟು. ಈಗ ನೀರು ಹೋದಾಡೋದು ನೋಡ್ರಿ. ಅವು ತೆಗಿನ್ರಿ. ಸ್ವಲ್ಪ ನಿಂಬೆಕಾಯಿ ಹಿಂಡ್ಕೊಳ್ಳೋಣ್ರಿ. ಒಂದು ನಿಂಬೆಕಾಯಿ ಅಂದ್ರೆ ಟೊಮೆಟೊ ಸ್ವಲ್ಪ ಹಾಕೊಂಡಿರ್ತೇವಲ್ರಿ. ಅದಕ್ಕೆ ಒಂದು ನಿಂಬೆಕಾಯಿ ಹಿಂಡಿದೇವೆ ಅಂದ್ರೆ ಚಲೋ ಆಗ್ತದೆ ನೋಡಿರಿ. ನೀರು ಕುದಿಯಾಕತ್ತೈತಿ. ಈಗ ರವೆ ಹಾಕ್ಕೊಳ್ಳೋಣ್ರಿ. ಸಣ್ಣಗೆ ಉರಿ ಇಟ್ಟು ರವೆ ಹಾಕೋಬೇಕು ರೀ. ಜೋರು ಇಡಬಾರ್ದು ರೀ. ಜೋರು ಇಟ್ಟೇವಂದ್ರೆ ಗಂಟು ಆಗ್ತದೆ ರೀ. ಸಣ್ಣ ಉರಿ ಇಟ್ಕಸಿಂದ ಹಾಕಿ ತಿರುಗಾಡ್ಬೇಕು ರೀ. ಒಟ್ಟು ಗಂಟು ಆಗಂಗಿಲ್ಲ. ಚಲೋ ಆಗ್ತೈತಿ ನೋಡಿರಿ. ಎಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ರೀ ಅದನ್ನು. ಈಗ ನೀರು ಅದಲ್ರಿ. ಒಂದು 5 ನಿಮಿಷ ಮುಚ್ಚಿಟ್ಟೆ ಅಂದರೆ ಎಲ್ಲ ಗಟ್ಟಿ ಆಗಿಬಿಡ್ತದೆ ನೋಡಿರಿ ಇದು ಉಪ್ಪಿಟ್ಟು. ನೋಡಿರಿ ಈಗ ನೋಡಾಕದೆ ಎಷ್ಟು ನೀರು ಅನ್ನಿಸ್ತೈತಿ ಇದು ಉಪ್ಪಿಟ್ಟು ಅಂತ ಅನ್ನಿಸ್ತದೆ. ಅದಂತಿ ಒಂದು 5 ನಿಮಿಷ ಮುಚ್ಚಿಡೋಣ್ರಿ. ಆಮೇಲೆ ನೋಡಿರಿ ನೀರೆಲ್ಲ ಹೀರ್ಕೊಂಡು ಬಿಟ್ಟಿರ್ತದೆ ಅದು. ನೋಡಿರಿ ಎಷ್ಟು ಮಸ್ತಾಗಿ ಕಾಣಿಸ್ತೈತಿ. ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರಿ. ಹಾಕಿ ಎಲ್ಲ ಮಿಕ್ಸ್ ಮಾಡೋಣ್ರಿ. ಈಗ ನೋಡಿರಿ ಮೆತ್ತಗೆ ಚಲೋ ಆಗಿರ್ತದೆ ಉಪ್ಪಿಟ್ಟು. ಬಾಯಾಗೂ ಅಟ್ಟೆ ರುಚಿ ಆಗ್ತದೆ. ಮಾಡಿರಿ ನೀವು ಮನ್ಯಾಗ. ಹೆಂಗಾಯ್ತು ಅನ್ನೋದು ಹೇಳ್ರಿ ನಮಗೂ ಕಮೆಂಟ್ ಹಾಕಿರಿ. ನೋಡಿರಿ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ರೀ ಅದನ್ನು. ಇನ್ನೂ ಸ್ವಲ್ಪ ನಮ್ಗೆ ಉದುರು ಬೇಕಾಗಿತ್ತು ಅಂದ್ರೆ ನೀವು 3 ಕಪ್ಪೇ ಹಾಕೋದು ನೀರು. ಅದು ನಡೀತದೆ. ಹಿಂಗೆ ಥರ ಮೆತ್ತಗೆ ಚಲೋ ಅನ್ನಿಸ್ತದೆ ಅಂತೇಳಿ ಈ ಥರ ಮಾಡೀನಿ. 3.5 ಕಪ್ ಹಾಕೀನಿ ನೀರು. ಕರೆಕ್ಟಾಗೈತೆ ಅದು. ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಉದುರ್ಸ್ಕೊಂಡ್ಬಿಡೋಣ್ರಿ. ಆಯ್ತು ನೋಡಿರಿ ಪರ್ಫೆಕ್ಟ್ ಉಪ್ಪಿಟ್ಟು. ಮ್ಯಾಗ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ್ರಿ. 1 ಚಮಚ ತುಪ್ಪ ಹಾಕೊಂಡು ತಿಂದು ಮಾರಿ ಮಸ್ತ್ ಹತ್ತದ ನೋಡಿರಿ.